ನಮಸ್ಕಾರ ರೀ ಎಲ್ರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಹಿಟ್ಟು, ಅದು ರೇಷನ್ ಅಕ್ಕಿಯನ್ನು ನೆನೆಸಿ ಒಂದೇ ಹಿಟ್ಟಿನಲ್ಲಿ ದೋಸೆ ಮತ್ತು ಪಡ್ಡು, ಇಡ್ಲಿ, ಉತ್ತಪ್ಪ ಎಲ್ಲವನ್ನು ಅದೇ ಹಿಟ್ಟಿನಿಂದ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಂಗೆ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮನ್ಯಾಗ ಎಲ್ಲರೂ ಒಂದೇ ಥರ ಟೇಸ್ಟ್ ಇರಲ್ರಿ. ಕೆಲವೊಬ್ಬರಿಗೆ ದೋಸೆ ಬೇಕಾದರೆ, ಒಬ್ಬರಿಗೆ ಪಡ್ಡು ಬೇಕಾಗಿರುತ್ತೆ, ಇಡ್ಲಿ ಬೇಕಾಗಿರುತ್ತೆ, ಉತ್ತಪ್ಪ ಬೇಕಾಗಿರುತ್ತೆ. ಹಾಗೆ ಎಲ್ಲರಿಗೂ ಬೇರೆ ಬೇರೆ ಹಿಟ್ಟನ್ನು ರೆಡಿ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ. ಅದಕ್ಕೆ ಇದು ಒಂದು ಹಿಟ್ಟಿನಲ್ಲಿನೇ ರೇಷನ್ ಅಕ್ಕಿ ಹಾಕಿ ನೆನೆಸೋದ್ರಿಂದ ಎಲ್ರಿಗೂ ಏನು ಬೇಕೋ ಅದನ್ನು ಮಾಡಿಕೊಡ್ಬೋದು. ಈಸಿಯಾಗಿ ಮಾಡ್ಬೋದು, ಹಂಗೆ ಬೇಗನೆ ಸಹಿತ ಮಾಡ್ಕೋಬೋದು ರೀ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಮಕ್ಕಳು ಇಡ್ಲಿ ಬೇಡಿದರೆ ದೊಡ್ಡವರು ದೋಸೆ ಬೇಡ್ತಾರೆ, ಕೆಲವೊಬ್ಬರು ದೋಸೆ ಬೇಡ್ತಾರೆ, ಪಡ್ಡು ಬೇಡ್ತಾರೆ. ಇದು ಒಂಥರ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು. ನೋಡೋಣ ಬನ್ನಿ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ. 4 ಲೋಟ ರೇಷನ್ ಅಕ್ಕಿನ ತೊಗೊಂಡೇನ್ರಿ. 1 ಲೋಟ ಉದ್ದಿನಬೇಳೆ, ಹಾಗೆ ಅರ್ಧದಲ್ಲಿ ಅರ್ಧ ಲೋಟದಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಇವು 3 ಬೇಳೆ ಇದ್ದರೆ ಸಾಕು, ಬೇಳೆ ಮತ್ತು ಅಕ್ಕಿ ಇದ್ದರೆ ಸಾಕ್ರಿ. ಅದು ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ಅಂತ ನಿಮಗೆ ಟೆಕ್ಸ್ಟ್ ಮೂಲಕ ಹೇಳ್ತಾ ಇದ್ದೀನಿ, ಬರೆದಿದ್ದೀನಿ, ನಿಮಗೆ ಈಸಿ ಆಗ್ಬೋದು ಅಂತ. 4 ಲೋಟ ರೇಷನ್ ಅಕ್ಕಿ ಹಾಕಿದ್ರೆ 1 ಲೋಟ ಉದ್ದಿನಬೇಳೆ ಹಾಕೋಬೇಕ್ರಿ. ಅರ್ಧದಲ್ಲಿ ಅರ್ಧದಷ್ಟು ತೊಗರಿ ಬೇಳೆನ ಹಾಕ್ಕೊಂಡ್ರೆ ಸಾಕ್ರಿ. ಪೂರ್ತಿಯಾಗಿ ಎಲ್ಲವನ್ನು ಸ್ವಚ್ಛವಾಗಿ ತೊಳ್ಕೊಂಡು ಇಟ್ಕೋಬೇಕ್ರಿ. ನಾನೊಂದು 2-3 ಸಾರಿ ಸ್ವಚ್ಛವಾಗಿ ತೊಳ್ಕೊಂಡು ಅಂತಂದ್ರೆ ರೀ, ಅದು ಪಡ್ಡು ಕಲರು ಫುಲ್ ವೈಟಾಗಿ ಬರ್ತಾವ್ರಿ. ಅದಕ್ಕಾಗಿ ರೇಷನ್ ಅಕ್ಕಿಯನ್ನು ಒಂದು 2-3 ಸಾರಿ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಅದು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಂದರೆ ನೀರು ಹಾಕಿದ ತಕ್ಷಣ ನೀರು ಪೂರ್ತಿ ಕ್ಲಿಯರಾಗಿ ಕಾಣಿಸ್ಬೇಕು. ಅಷ್ಟು ಕ್ಲಿಯರ್ ಆಗೋವರೆಗೂ ಒಂದು 2-3 ಸಾರಿ ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಇವಾಗ ಸ್ವಚ್ಛಾಗಿ ತೊಳ್ಕೊಂಡು ನೋಡ್ರಿ, ಹಿಂಗೆ ಕಾಣಿಸ್ಬೇಕ್ರಿ. ಅಂದ್ರೆ ನಮ್ಗೆ ಇಡ್ಲಿ ಆಯಿತು, ಪಡ್ಡು ಆಯಿತು, ದೋಸೆ ಆಯಿತು ವೈಟಾಗಿ ನೋಡೋಕ್ಕೆ ಚೆನ್ನಾಗಿ ಬರ್ತಾವ್ರಿ. ಯಾಕಂದ್ರೆ ರೇಷನ್ ಅಕ್ಕಿ ಪಾಲಿಶ್ ಜಾಸ್ತಿ ಮಾಡಿರಂಗಿಲ್ಲ. ನಾವು ಅಂಗಡಿಯಲ್ಲಿ ತಂದಿರೋ ಅಕ್ಕಿನ ಒಂದು 2-3 ಸಾರಿ ಪಾಲಿಶ್ ಮಾಡಿರ್ತಾರೆ ರೀ. ಅದಕ್ಕಾಗಿ ಅಷ್ಟು ವೈಟ್ ಕಾಣಿಸ್ತಾವೆ. ಆದರೆ ರೇಷನ್ ಅಕ್ಕಿ ವೈಟಾಗಿ ಕಾಣಿಸಲ್ಲ, ಸ್ವಲ್ಪ ಕಲರ್ ಕಪ್ಪಿರ್ತಾವ್ರಿ. ಸ್ವಚ್ಛಂಗೆ ತೊಳ್ಕೊಂಡು ಅಂದ್ರೆ ನಮ್ಗೆ ಮಾಡುವಂಥ ಇಡ್ಲಿ, ದೋಸೆ, ಪಡ್ಡು ಎಲ್ಲವನ್ನು ಬೆಳ್ಳಗಾಗಿ ಕಾಣಿಸ್ತಾವ್ರಿ. ಇವಾಗ ನಾನು 7ರಿಂದ 8 ಗಂಟೆವರೆಗೂ ನೆನೆಸ್ಕೋಬೇಕ್ರಿ. 7ರಿಂದ 8 ಗಂಟೆವರೆಗೂ ನೆನೆಸ್ಕೊಂಡು, ಕಡಿಮೆ ಅಂದರೂ 5-6 ತಾಸರ ನೆನೆಸ್ಕೊಳಕ್ಕೆ ಬೇಕ್ರಿ. ಇವಾಗ 5-6 ತಾಸು ನೆನೆಸ್ಕೊಂಡು ನೀರನ್ನೆಲ್ಲ ಪೂರ್ತಿಯಾಗಿ ಬಸ್ಕೊಂಡನ್ರಿ. 1 ಬಟ್ಲಷ್ಟು ಅನ್ನ ತೊಗೊಂಡಿನ್ರಿ. ಅದು ಬಿಸಿ ಅನ್ನ, ಸ್ವಲ್ಪ ಬೆಚ್ಚಗೆ ಇರಬೇಕ್ರಿ ಅದನ್ನು. ಯಾಕಂದ್ರೆ ರೀ, ಬೆಚ್ಚಗೆ ಇತ್ತಂದ್ರೆ ಉಬ್ಬಿ ಬರೋಕೆ ಈಸಿ ಆಗ್ತೈತೆ ರೀ. ನಾನಿಲ್ಲಿ ಪೂರ್ತಿಯಾಗಿ ನೈಸಮ್ಗೆ ಪೇಸ್ಟ್ ಮಾಡ್ಕೊಂಡ್ರೆ ರುಬ್ಕೊಂಡನ್ರಿ. ಯಾಕಂದ್ರೆ ರವೆ ಥರ ಇತ್ತಂದ್ರೆ ಪಡ್ಡು ಆಯಿತು, ದೋಸೆ ಆಯಿತು ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ರೀ. ಅದಕ್ಕಾಗಿ ಪೂರ್ತಿಯಾಗಿ ನೈಸಮ್ಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಎಲ್ಲವನ್ನ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕೋಬೇಕ್ರಿ. ಸಣ್ಣ ಪಾತ್ರೆ ಒಳಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರೀ, ಅದು ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತೆ ರೀ. ಪೂರ್ತಿಯಾಗಿ ಉಬ್ಬಿ ಬಂತಂದ್ರೆ ರೀ. ಇವಾಗೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅನ್ನ ಸಪ್ರೇಟಾಗಿ ರುಬ್ಕೊಂಡಿರ್ತೀವಿ ರೀ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ರಾತ್ರಿನ ಹಾಕಿಟ್ಕೊಳತ್ತೀನಿ ರೀ. ಉಪ್ಪು ಹಾಕೊಳ್ಳೋದ್ರಿಂದ ಚೆಂದಂಗೆ ಉಪ್ಪು ಬರ್ತೈತೆ ರೀ. ಅದಕ್ಕಾಗಿ ಉಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಗಂಟಿಲ್ದಂಗೆ ಉಪ್ಪು ಎಲ್ಲದ್ರ ಜೊತೆ ಚೆಂದಂಗೆ ಮಿಕ್ಸ್ ಆಗುವಂಗೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ, ಕೆಳಗಡೆ ಏನಾದರೂ ಒಂದು ದೊಡ್ಡದಾದಂಥ ಬುಟ್ಟಿ ಅಥವಾ ಏನಾದರೂ ಇಡಬೇಕ್ರಿ. ಯಾಕಂದ್ರೆ ಉಕ್ಕಿತಂದ್ರೆ ಅದ್ರೊಳಗೆ ಬೀಳ್ತೈತಿ, ಅದು ವೇಸ್ಟ್ ಆಗೋದಿಲ್ಲ. ನಾವು ಹಂಗೆ ಇಟ್ಟು ಅಂದ್ರೆ ಅದು ಉಕ್ಕಿತಂದ್ರೆ ಕೆಳಗೆ ಬಿದ್ದ ವೇಸ್ಟ್ ಆಗಿ ಹೋಗ್ತೈತೆ ರೀ. ಹಿಂಗೆ ಮಾಡಿ ನಾವು ಮನ್ಯಾಗ ಯಾರಿಗೆ ಏನು ಬೇಕಲ್ಲ ಅದನ್ನು ಮಾಡಿ ಕೊಡೋದ್ರಿಂದ ನಮ್ಮ ಟೈಮು ಮತ್ತು ಎನರ್ಜಿನೂ ಉಳಿತೈತೆ ರೀ. ಹಾಗೆ ಎಲ್ಲರನ್ನೂ ಖುಷಿ ಪಡಿಸ್ದಂಗೆ ಆಗ್ತೈತೆ ರೀ. ನೀವು ಒಂದು ಸರಿ ಟ್ರೈ ಮಾಡಿರಿ. ನಿಮಗೆ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಡತ್ತೀನಿ ರೀ. ಇವಾಗ ಬೆಳಿಗ್ಗೆ ನೋಡಿರಿ, ನಾನು ಅಂದ್ಕೊಂಡಷ್ಟು ಉಬ್ಬಿ ಬಂದಿಲ್ಲ ರೀ, ಸ್ವಲ್ಪ ಕಡಿಮೆ ಬಂತು. ಇಲ್ಲಾಂದ್ರೆ ಉಬ್ಬಿ ಕೆಳಗೆ ಉಕ್ಕಿ ಬೀಳ್ತೈತೆ ರೀ. ಜಾಸ್ತಿ ತಂಪಿರೋ ಸಲುವಾಗಿ ಏನೂ ಗೊತ್ತಾಗಲಿಲ್ಲ ನನಗೆ. ಅದು ಉಬ್ಬಿ ಬಂದಿತ್ತು, ಆದರೆ ಪ್ರತಿ ಸಾರಿ ಬರುವಷ್ಟು ಬಂದಿರಲಿಲ್ಲ. ಇವಾಗ ನಾನು ಮೊದಲಿಗೆ ಪಡ್ಡು ಹಾಕೋತೀನಿ ರೀ. ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಹಂಚು ಕಾದಿದೆ, ಎಣ್ಣೆನ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ಪಡ್ಡನ್ನು ಹಾಕ್ಕೋಬೇಕ್ರಿ. ಮೊದಲು ನಾನು ಸೈಡ್ ಇರುವಂಥ ಹೋಲ್ಗಳಿಗೆ ಹಾಕ್ಕೋತೀನಿ ರೀ. ಯಾಕಂದ್ರೆ ನಡು ಹಾಕೋದ್ರಿಂದ ಅವು ನಡುವಿನ ಬೇಗನೆ ಬೇಯ್ತಾವ್ರಿ, ಕೆಳಗಡೆ ಹೊತ್ತಾವು. ಅದಕ್ಕೋಸ್ಕರ ಮೊದಲಿಗೆ ನಾನು ಸುತ್ತಲಿರೋ ಹಂಚುಗಳಿಗೆ ಹಾಕ್ಕೋತೀನಿ ರೀ. ಆಮೇಲೆ ನಡುವಿರೋದಕ್ಕೆ ಹಾಕ್ಕೋತೀನಿ. ಇವಾಗ ಪ್ಲೇಟ್ ಮುಚ್ಚಿ ಒಂದು 3ರಿಂದ 4 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ. ಇಲ್ಲಾಂದ್ರೆ ಮೇಲ್ಗಡೆ
ಅವು ಬೇದಾಗ ಅನಿಸ್ತಾವ್ರಿ, ಒಳಗಡೆ ಹಸಿ ಇರ್ತಾವೆ. ಅಷ್ಟೊಂದು ಟೇಸ್ಟಾಗಿ ಅನಿಸೋದಿಲ್ಲ ರೀ. ಅದಕ್ಕೆ ಸಣ್ಣ ಉರಿ ಒಳಗೆ ಬೇಯಿಸ್ಕೊರಿ. ಇವಾಗ ಎಲ್ಲನೂ ಟರ್ನ್ ಮಾಡ್ಕೋತೀನಿ ರೀ, ಹೊಳಸ್ಕೋತೀನಿ. ನೀವು ಬೇಕಾದರೂ ಮೇಲ್ಗಡೆ ಎಣ್ಣೆನ ಹಾಕೋಬೋದು, ಎಣ್ಣೆ ಬೇಕಾದರೂ ತುಪ್ಪನೂ ಹಾಕೋಬೋದು ರೀ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಇವಾಗ ಎಲ್ಲನೂ ಹೊಳಿಸ್ಕೋಬೇಕ್ರಿ. ಹೊಳಿಸ್ಕೊಂಡು ಮತ್ತು ಒಂದು 2ರಿಂದ 3 ನಿಮಿಷ ಸಣ್ಣ ಉರಿ ಒಳಗನ ಬೇಯಿಸ್ಕೊರಿ. ಆವಾಗ ರುಚಿಯಾದಂಥ ಪಡ್ಡು ರೆಡಿ ಆಗ್ತಾವೆ. ಇವಾಗ ಮತ್ತೆ ನಾನು ಪ್ಲೇಟ್ ಮುಚ್ಚಿರಿ ಒಂದು 2-3 ನಿಮಿಷದಷ್ಟೇ ಸಣ್ಣ ಉರಿ ಒಳಗೆ ಬೇಯಿಸ್ಕೊತೀನಿ ರೀ. ಇವಾಗ ಎಲ್ಲನೂ ಪ್ಲೇಟಿಗೆ ತಕ್ಕೋತೀನಿ ರೀ. ಇವಾಗ ಕ್ರಿಸ್ಪಿ ಆದಂಥ ಎಷ್ಟು ಟೇಸ್ಟಿಯಾಗಿದ್ದು ಅಂದ್ರೆ ರೀ, ಭಾಳ ಟೇಸ್ಟಿಯಾಗಿತ್ತು. ಹಾಗೆ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ ಬಾಕ್ಸಿಗೆ ಹಾಕೋಕ್ಕೂ ನಡೆಯುತ್ತೆ ರೀ. ಮಕ್ಕಳು ಖುಷಿಯಿಂದ ತಿಂತಾರೆ, ಅದು ಸಾಂಬಾರು ಮತ್ತು ಚಟ್ನಿಯೊಂದಿಗೆ. ಇವಾಗ ನಾನು ಮಾಡಿರುವಂಥ ಪಡ್ಡನ್ನು ಸರ್ವ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಟ್ನಿನ ಓನ್ಲಿ ಶೇಂಗಾ ಬೀಜ ಮತ್ತು ಪುಟಾಣಿಯಿಂದ ಮಾಡಿದ್ದೆ, ಕೊಬ್ಬರಿನ ಯೂಸ್ ಮಾಡಿರಲಿಲ್ಲ. ಹಾಗೆ ಬೇಳೆ ಸಾಂಬಾರನ್ನ ಮಾಡಿದ್ದೆ, ಅದನ್ನು ಸಹಿತ ನಾನು ಯಾವುದೇ ಥರನಾದಂಥ ತರಕಾರಿ ಯೂಸ್ ಮಾಡಿದೆ. ಬೇಳೆ ಸಾಂಬಾರು ಹೇಗೆ ಮಾಡೋದಂತ ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿರಿ. ಇವಾಗ ದೋಸೆನ ಹಾಕೋತಾ ಇದ್ದೀನಿ ಅದೇ ಹಿಟ್ಟಿನಿಂದ. ಹಂಚು ಕಾದಿತ್ತು, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾರ್ಮಲ್ ನೀರನ್ನು ಹಾಕ್ಕೊಂಡೆ ನಾನು. ನಾರ್ಮಲ್ ನೀರನ್ನು ಹಾಕ್ಕೊಂಡು ನೀರೆಲ್ಲ ಪೂರ್ತಿಯಾಗಿ ಆರಿದ ಮೇಲೆ ದೋಸೆನ ಹಾಕೋದ್ರಿ. ನೀವು ನಾರ್ಮಲಿ ಹೇಗೆ ದೋಸೆ ಹಾಕೋತಿರಲ್ಲ ಅದೇ ಥರನಾಗಿ ಹಾಕ್ಕೋಬೇಕು. ಇವಾಗ ಪಡ್ಡು ರೆಡಿ ಆಯಿತು, ದೋಸೆನೂ ರೆಡಿ ಆಯಿತು. ಸೇಮ್ ಇದೇ ಹಿಟ್ಟಿಂದ ಇಡ್ಲಿ ಸಹಿತ ಮಾಡ್ಕೋಬೋದು. ನಾನಿಲ್ಲಿ ಕೆಂಪು ಚಟ್ನಿನ ಹಾಕೋತಾ ಇದ್ದೀನಿ. ಕೆಂಪು ಚಟ್ನಿನೂ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಾರಿ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಕೆಂಪು ಚಟ್ನಿ ಮತ್ತು ದೋಸೆ ತುಂಬ ಟೇಸ್ಟಿಯಾಗಿ ಅನಿಸ್ತು. ಅದರಲ್ಲಿ ತುಪ್ಪ ಹಾಕಿ ಮಾಡೋದ್ರಿಂದ ಎಲ್ಲರೂ ಖುಷಿಪಟ್ಟು ತಿಂತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನಿಮಗೆ ಕೆಂಪು ಚಟ್ನಿ ರೆಸಿಪಿ ಬೇಕಂದರೆ ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ, ಒಂದು ಸಾರಿ ಚೆಕ್ ಮಾಡಿ. ಇವಾಗ ಮತ್ತು ಸೈಡಲ್ಲಿ ನಾನು ಮತ್ತೆ ತುಪ್ಪನ ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ಸ್ವಲ್ಪನೂ ಕೆಳಗೆ ಅಂಟ್ಕೊಳ್ಳದೆ ದೋಸೆ ಚೆನ್ನಾಗಿ ಮೇಲ್ಗಡೆ ಎದ್ದು ಬಂತು. ಇವಾಗ ಅದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಹೋಟೆಲ್ನಲ್ಲಿ ಕೊಡೋ ಥರನೇ ದೋಸೆನೂ ರೆಡಿ ಆಯಿತು. ಕ್ರಿಸ್ಪಿಯಾದಂಥ ಮಸಾಲೆ ದೋಸೆನೂ ರೆಡಿ ಆಯಿತು. ಹಾಗೆ ಬಟಾಟಿ ಪಲ್ಯ ಮತ್ತು ಸಾಂಬಾರು ಚಟ್ನಿಯೊಂದಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಇಡ್ಲಿ ಮಾಡೋದನ್ನು ತೋರಿಸಿಲ್ಲ, ಯಾಕಂದರೆ ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಅಂತ. ನೀವು ಇದೇ ಹಿಟ್ಟಿನಿಂದ ಇಡ್ಲಿ ಮತ್ತು ಉತ್ತಪ್ಪ ಸಹಿತ, ಇದರಲ್ಲಿ ಇದೇ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ತರಕಾರಿಗಳನ್ನು ಹಾಕ್ಕೊಂಡ್ರೆ ಉತ್ತಪ್ಪನೂ ರೆಡಿ ಆಗುತ್ತೆ. ಒಂದೇ ಹಿಟ್ಟಿನಲ್ಲಿ ನಾವು ಎಷ್ಟೊಂದೆಲ್ಲ ರೆಸಿಪಿ ಮಾಡ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ. ಅದು ರೇಷನ್ ಅಕ್ಕಿಯಿಂದ. ರೇಷನ್ ಅಕ್ಕಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ, ಯಾಕಂದರೆ ಸೊಸೈಟಿ ಅಕ್ಕಿ ಅಂತ ಕರೀತಾರೆ. ಅದು ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವೆ. ಎಲ್ಲರೂ ಸೊಸೈಟಿ ಅಕ್ಕಿನ ಯೂಸ್ ಮಾಡ್ತಿರ್ತೀರ. ಆ ಅಕ್ಕಿಯಿಂದ ಈ ಥರನಾಗಿ ನಿಮಗೆ ಯಾವ್ದು ರೆಸಿಪಿ ಬೇಕೋ ಆ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಇಲ್ಲಿರೋರಿಗೆಲ್ಲ ಬೇರೆ ಬೇರೆ ಹಿಟ್ಟನ್ನು ರುಬ್ಬಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಇದೇ ಒಂದೇ ಹಿಟ್ಟಿನಲ್ಲಿ ಎಲ್ಲವನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ, ಹಾಗೆ ದೊಡ್ಡವರು ಖುಷಿ ಪಡ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅನ್ನದಾತ ಸುಖೀಭವ.